Hello and welcome to Prem's classes. ನಾನು ನಿಮ್ಮ ಪ್ರೇಮ್. ಡೇ ಸ್ಟೂಡೆಂಟ್ಸ್ ಕೆಇ ಎಕ್ಸಾಮ್ಗೆ ಇನ್ನು 50 ದಿನ ಮಾತ್ರ ಬಾಕಿ ಇದೆ. ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಇನ್ನ 50 ದಿನದೊಳಗಡೆ ಯಾವೆಲ್ಲ ಸಬ್ಜೆಕ್ಟ್ ಅನ್ನ ಯಾವೆಲ್ಲ ಚಾಪ್ಟರ್ಸ್ ಅನ್ನ ಓದ್ಬೇಕಾಗುತ್ತೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಏನು, PYQ ಅದರಿಂದ ಏನನ್ನ ಕೇಳಿದ್ದಾರೆ, ಕಂಪ್ಲೀಟ್ PYQ ಅಂಡ್ ತಾವೇನು ಓದ್ಬೇಕು, ಯಾವ ಚಾಪ್ಟರ್ ಅನ್ನ ಓದ್ಬೇಕು, ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಂಡ್ ಈ ವಿಡಿಯೋ ತಮ್ಗೇನಾದ್ರೂ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ಬೇಕೋ ಬೇಡವಾ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಮೆನ್ಷನ್ ಮಾಡಿ. ಈ ವಿಡಿಯೋ ಏನೆಲ್ಲ ಒಳಗೊಂಡಿರುತ್ತೆ ಅಂದ್ರೆ KEA, UPSC ಮತ್ತೆ KAS, KPSC ಇದರಿಂದ ರೀಸೆಂಟ್ ಆಗಿ ಮತ್ತೆ ಕಳೆದ 5 ವರ್ಷದಿಂದ ಮತ್ತೆ ಕಳೆದ 10 ವರ್ಷದಿಂದ ಎಷ್ಟು ಪ್ರಶ್ನೆಗಳು ಕಾನ್ಸ್ಟಿಟ್ಯೂಷನ್ ಇಂದ ಬಂದಿದೆ, ಯಾವೆಲ್ಲ ಚಾಪ್ಟರ್ಸ್ ಮೇಲೆ ಬಂದಿದೆ ಅಂತಕ್ಕಂಥದ್ದನ್ನ ವಿವರವಾಗಿ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಜಸ್ಟ್ 20% ಸಿಲೆಬಸ್ ಅಲ್ಲಿ 80% ಕ್ವಶನ್ ಕವರ್ ಆಗಿರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಕಾನ್ಸ್ಟಿಟ್ಯೂಷನ್ ಅಲ್ಲಿ 45ರಿಂದ 50 ಚಾಪ್ಟರ್ ಇದೆ, ಆದ್ರೆ ಅದರಲ್ಲಿ 7ರಿಂದ 8 ಚಾಪ್ಟರ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ಬರ್ತಾ ಇರತಕ್ಕಂಥದ್ದು. ಆ ಚಾಪ್ಟರ್ ನ ಈ 50 ದಿನದಲ್ಲಿ ಓದ್ಬೇಕಾಗತ್ತೆ. ಯೂಶಲಿ ನಾನು ಶಾರ್ಟ್ ಕಟ್ ಅನ್ನ ಸಜೆಸ್ಟ್ ಮಾಡಲ್ಲ, ಆದರೆ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು 50 ದಿನ ಏನಿದೆ ಇಷ್ಟರಲ್ಲಿ ಎಷ್ಟನ್ನ ಓದಬಹುದು ಅಂತಕ್ಕಂಥದ್ದು ಮಾತ್ರ. ಸೊ ಕೇಳಿಸ್ತಾ ಇದೆ ಅಂದ್ರೆ ಕನ್ಫರ್ಮ್ ಮಾಡಿ, ನಾನು ಈ ತರಗತಿಯನ್ನ ಶುರು ಮಾಡ್ತೀನಿ. ಮಲ್ಲಿಕಾರ್ಜುನ್, ಅಜ್ಮೀರ್ ಸರ್, ಶಿವಕುಮಾರ್, ಸ್ವಾತಿ, ಮಲ್ಲಿಕಾರ್ಜುನ್, ನಮಸ್ತೆ ಎಲ್ರಿಗೂ. ಗುಡ್ ಆಫ್ಟರ್ನೂನ್. ಕ್ಲಿಯರ್ ಇದೆ ಅಲ್ವಾ? ಶುರು ಮಾಡುವ. ವಿದ್ಯಾ ನಮಸ್ತೆ ಗುರುಜಿ. ನಮಸ್ತೆ ಮ್ಯಾಮ್. ನಾಗು ನಮಸ್ತೆ. ಓಕೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನು ಓದ್ಬೇಕಂತ ಹೇಳಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಯಾರಾದ್ರೂ ಲಾಸ್ಟ್ 50 ಡೇಸ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಒಂದು ಸ್ಟ್ರಾಟಜಿ ವಿಡಿಯೋವನ್ನ ಮಾಡಿದೀನಿ ಪ್ರೇಮ್ ಯಾನ IPS ಆಸ್ಪಿರೆಂಟ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಈ ವಿಡಿಯೋವನ್ನ ನೋಡಿ. ನೆಕ್ಸ್ಟ್ ಸರ್ ನನ್ಗೆ ಇನ್ನ ಸೋರ್ಸ್ ಗೊತ್ತಾಗಿಲ್ಲ ಸರ್ ಅಂದ್ರೆ ಸೋರ್ಸ್ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಪ್ರೇಮ್ ಯಾನ ಯೂಟ್ಯೂಬ್ ಚಾನಲ್ ಅಲ್ಲಿ. ಇದೆರಡನ್ನ ನೋಡಿ ಅಂತ ಹೇಳ್ತಾ ದೆನ್ ಕೋರ್ಸ್ ಪ್ರಮೋಷನ್ ನಾನು ಲಾಸ್ಟಿಗೆ ಹೇಳ್ಕೋತೀನಿ, ಡೋಂಟ್ ವರಿ, ಇದನ್ನ ಆಮೇಲೆ ಮಾತಾಡೋಣ. ಟೆಸ್ಟ್ ಸೀರೀಸ್ ಮತ್ತೆ ಕ್ಲಾಸಸ್ 80% ಡಿಸ್ಕೌಂಟ್ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀವಿ. ಸೊ ಇದು ಈಗಾಗಲೇ 2675ಕ್ಕೂ ಅಧಿಕ ವಿದ್ಯಾರ್ಥಿಗಳು ಜಾಯ್ನ್ ಆಗಿರ್ತಕ್ಕಂಥದ್ದು. ಸೊ ಈಗ ಕಾನ್ಸ್ಟಿಟ್ಯೂಷನ್ಗೆ ಬರೋಣ. ನೋಡಿ, ಸಂವಿಧಾನ ಯೂಶಲಿ ಇನ್ನು 50 ದಿನದಲ್ಲಿ ಇದಕ್ಕೆ ಅಕಾರ್ಡಿಂಗ್ ಟು ನನ್ನ ಏನು ಸ್ಟ್ರಾಟಜಿ ಮಾಡಿದೀನಲ್ವಾ, ಈ ಸ್ಟ್ರಾಟಜಿ ಪ್ರಕಾರ 5 ಡೇಸ್ ಕೊಟ್ಟಿದ್ದೀವಿ ಕಾನ್ಸ್ಟಿಟ್ಯೂಷನ್ಗೆ, ಫಸ್ಟ್ ಡಿವಿಷನ್ಗೆ. ಸೊ 5 ಡೇಸ್ ಯಾವತ್ತಿಂದ ಯಾವತ್ತು ಕೊಟ್ಟಿರ್ತಕ್ಕಂಥದ್ದು 22ರಿಂದ 26ನೇ ತಾರೀಕಿನವರೆಗೆ ನಮ್ಮ ಮೆಂಟರ್ಶಿಪ್ ಗ್ರೂಪ್ ಅವ್ರಿಗೆ ಇದನ್ನ ಟಾರ್ಗೆಟ್ ಕೊಟ್ಟಿದ್ದೀನಿ. ಸೊ PYQ ಅನಾಲಿಸಿಸ್ ಮಾಡೋದಾದ್ರೆ ಕಾನ್ಸ್ಟಿಟ್ಯೂಷನ್ದು ಫಸ್ಟ್ UPSC ನೋಡೋಣ, ಆಮೇಲೆ KEA, ಆಮೇಲೆ KAS ನೋಡೋಣ. ಬಿಕಾಸ್ ಇತ್ತೀಚಿನ KEA ಪ್ರಶ್ನೆ ಪತ್ರಿಕೆ ಅಥವಾ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯನ್ನ ತಾವು ನೋಡಿರ್ಬೋದು, UPSC ಗಿಂತ ಕಡಿಮೆ ಏನಿಲ್ಲ. ಈ ಹಲವಾರು ಟಾಪಿಕ್ಗಳು ಅಲ್ಲಿಂದನೇ ಕಾಪಿ ಮಾಡಿರ್ತಕ್ಕಂಥದ್ದು. ಸೊ UPSC ಲೆವೆಲ್ಗೆ ತಮ್ಮ ಪ್ರಿಪರೇಷನ್ ಇರಬೇಕು. ಸೊ 3 ನೋಡಿ, ಇದರ ಆಧಾರದ ಮೇಲೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಥವಾ ಟಾಪಿಕ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ, ಡೋಂಟ್ ವರಿ. ಜಸ್ಟ್ ನೋಡ್ತಾ ಬನ್ನಿ. UPSC ಲಿ ಕಳೆದ 10 ವರ್ಷದಲ್ಲಿ 2015ರಿಂದ ಕಳೆದ 10 ವರ್ಷದಲ್ಲಿ 175ಕ್ಕೂ ಅಧಿಕ ಪ್ರಶ್ನೆಗಳು ಕಾನ್ಸ್ಟಿಟ್ಯೂಷನ್ ಇಂದ ಬಂದಿದೆ. ಇಟ್ ಮೀನ್ಸ್ ಅವರೇಜ್ ಆಗಿ 1 ಇಯರ್ಗೆ 17 ಕ್ವಶನ್ಸ್ ಬಂದಿದೆ. ಎಲ್ಲಿ? UPSC ಲಿ ಅವರೇಜ್ ಆಗಿ. ಅದೇ ರೀತಿ ರೀಸೆಂಟ್ ಟ್ರೆಂಡ್ ಅನ್ನ ನೋಡಿದ್ರೆ UPSC ಲಿ ಕಳೆದ 5 ವರ್ಷದಿಂದ ಸುಮಾರು 80 ಪ್ರಶ್ನೆಗಳು ಬಂದಿದ್ದಾವೆ. ಕಳೆದ 5 ವರ್ಷದಿಂದ ರೀಸೆಂಟ್ ಟ್ರೆಂಡ್. ಅಲ್ಲಿಗೆ ಅವರೇಜ್ ಆಗಿ 1 ಇಯರ್ಗೆ 16+. ಇಟ್ ಮೀನ್ಸ್ UPSC ಅವರಾದ್ರೆ 30ರಿಂದ 34ಕ್ಕಿಂತ ಅಧಿಕ ಅಂಕಗಳು ಕಾನ್ಸ್ಟಿಟ್ಯೂಷನ್ ಅಲ್ಲೇ ಬಂದಿರತಕ್ಕಂಥದ್ದು. ಅದೇ ರೀತಿ ನಾವು KAS ನೋಡೋದಾದ್ರೆ 2017ರಲ್ಲಿ 17 ಪ್ರಶ್ನೆಗಳು ಬಂದಿದ್ದಾವೆ KASಗೆ. ಇಟ್ ಮೀನ್ಸ್ 34 ಅಂಕಗಳು. 2020ಯಲ್ಲಿ 13 ಕ್ವಶನ್ಸ್, 26 ಮಾರ್ಕ್ಸ್. 2020ಯಲ್ಲಿ ರೀಸೆಂಟ್ ಆಗಿ ಎಕ್ಸಾಮ್ ಆಯ್ತಲ್ವಾ KAS, ಅದರಲ್ಲಿ 15ಕ್ಕೂ ಅಧಿಕ ಕಾನ್ಸ್ಟಿಟ್ಯೂಷನ್ ಇಂದ ಬಂದಿರತಕ್ಕಂಥದ್ದು. ಸೊ ಅಲ್ಲಿಗೆ ಅವರೇಜ್ KPSC ತೆಗೆದುಕೊಂಡ್ರೆ 15+ ಪ್ರತಿ ವರ್ಷ. ಅದೇ
KE ಎಕ್ಸಾಮ್ ಅನ್ನ ತೆಗೆದುಕೊಳ್ಳೋಣ. ರೀಸೆಂಟ್ ಆಗಿ VAO ಎಕ್ಸಾಮ್ ಆಯ್ತಲ್ವಾ, ಅದರಲ್ಲಿ ಅರೌಂಡ್ 13+ VAO ಎಕ್ಸಾಮ್ ಅಲ್ಲಿ. ಅದನ್ನು ಹೊರತುಪಡಿಸಿದ್ರೆ ರೀಸೆಂಟ್ ಆಗಿ PSI 402 ತೆಗೆದುಕೊಂಡ್ರೆ 13+, ರೀಸೆಂಟ್ ಆಗಿ 545 ತೆಗೆದುಕೊಂಡ್ರೆ 10+. ಇಟ್ ಮೀನ್ಸ್ ನಿಮ್ಮ KE ಪರೀಕ್ಷೆಯಲ್ಲೂ ಕೂಡ ನಾವು 12+ ಅನ್ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಆದ್ರೆ ತಮಗೆ ಗೊತ್ತಿರಲಿ, ಕಾನ್ಸ್ಟಿಟ್ಯೂಷನ್ ಯೂಶಲಿ ಜಾಸ್ತಿನೇ ಕೊಡ್ತಾರೆ. ಸೊ ಈ ಇಯರ್ ಕೂಡ ನಾವು 15+ ಪ್ರಶ್ನೆಗಳನ್ನ ಕಾನ್ಸ್ಟಿಟ್ಯೂಷನ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ನಿಮ್ಮ ಮುಂದಿರ್ತಕ್ಕಂಥ ರೀಸೆಂಟ್ ಟ್ರೆಂಡ್. ಡೋಂಟ್ ವರಿ, ಬರ್ಕೊಳ್ಳೋರು ಬರ್ಕೊಳ್ಳಿ, ಬರ್ಕೊಳ್ಳದೆ ಇರೋರಿಗೆ ನಾನು PDF ಅನ್ನ ನೋಟ್ಸ್ ಅನ್ನ ಜೆರಾಕ್ಸ್ ಕೊಡ್ತೀನಿ. ಸಾರಿ. ಸೊ ಓಕೆ ಸರ್, ನೋಡಿದ್ವಿ. ಆದ್ರೆ ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ ಸರ್? ಸೊ ಅದಕ್ಕೆ ನಾವು ಟಾಪಿಕ್ ವೈಸ್ ಕ್ವಶನ್ ಡಿಸ್ಟ್ರಿಬ್ಯೂಷನ್ ಅನ್ನ ನೋಡ್ತಾ ಹೋಗೋಣ. ಯಾವ್ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಪ್ರಶ್ನೆಗಳು ರೀಸೆಂಟ್ ಆಗಿ ಬಂದಿದ್ದಾವೆ. ಫಸ್ಟ್ ನಿಮ್ಮ KPSC, KA ಮತ್ತೆ UPSC ಎಲ್ಲದರಲ್ಲೂ ಕೂಡ ಒಂದು ಚಾಪ್ಟರ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಆ ಒಂದು ಚಾಪ್ಟರ್ ಯಾವ್ದಾದ್ರೆ ಪಾರ್ಲಿಮೆಂಟ್, ಸಂಸತ್ತಿನ ಚಾಪ್ಟರ್ ಮೇಲೆ ಸುಮಾರು 26ಕ್ಕೂ ಅಧಿಕ ಪ್ರಶ್ನೆಗಳು ಒಂದೇ ಚಾಪ್ಟರ್ ಅಲ್ಲಿ ಬಂದಿರೋದು, ಸಂಸತ್ತು. ಸೊ ಅಲ್ಲಿ ಗೊತ್ತಾಯ್ತು ಪಾರ್ಲಿಮೆಂಟ್ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಹೈ ಯೀಲ್ಡಿಂಗ್ ಅಂದ್ರೆ ಅವುಗಳ ವೆಯ್ಟೇಜ್ ಆಧಾರದ ಮೇಲೆ ನಾನು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಹೋಗಿರ್ತೀನಿ. ಫಸ್ಟ್ ಯಾವ್ದಕ್ಕೆ ಜಾಸ್ತಿ ವೆಯ್ಟೇಜ್ ಇದೆ ಅದು ಸೆಕೆಂಡ್, ಥರ್ಡ್, ಫೋರ್ತ್, ಇದೇ ರೀತಿ ತಾವುಗಳು ಕೂಡ ಓದ್ತಾ ಬನ್ನಿ. ಸೊ ಪಾರ್ಲಿಮೆಂಟ್ ಹೈಯೆಸ್ಟ್. ಅದನ್ನು ಹೊರತುಪಡಿಸಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ 4 ಚಾಪ್ಟರ್ ಇದಾವೆ, ವೆರಿ ವೆರಿ ಇಂಪಾರ್ಟೆಂಟ್. ಆ 4 ಚಾಪ್ಟರ್ ಇಂದ 35+ ಬಂದಿರತಕ್ಕಂಥದ್ದು. ಆ 4 ಚಾಪ್ಟರ್ನ ಮನ್ಸು ಮಾಡಿದ್ರೆ ಒಂದಿನದಲ್ಲಿ ಮುಗಿಸ್ಬೋದು. 35 ಕ್ವಶನ್ಸ್ ಆ 4 ಚಾಪ್ಟರ್ ಇಂದ. ಯಾವ್ದಂದ್ರೆ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, DPSP ಅಂಡ್ ಪ್ರಿಯಂಬಲ್. ಸೊ ಇಷ್ಟನ್ನ ಮುಗಿಸ್ಕೊಳ್ಳಿಕ್ಕೆ ಯಾವ ಪ್ರೇಮ್ಸ್ ಕ್ಲಾಸಸ್ ಏನಾದ್ರು ನೀವು ತಗೊಂಡಿದ್ದೀರಂದ್ರೆ ಕಾನ್ಸ್ಟಿಟ್ಯೂಷನ್ 555 ಏನೋ ಇದೆ, ಐ ಥಿಂಕ್ 500 ಏನೋ ಇದೆ. ಪ್ರಿಯಂಬಲ್ ಫಸ್ಟ್ ಕ್ಲಾಸ್ ಅಲ್ಲಿ ಮಾಡಿದೀನಿ. ಫಂಡಮೆಂಟಲ್ ರೈಟ್ಸ್ ಏನಿದೆ ಅದು 6ರಿಂದ 13ನೇ ತರಗತಿವರೆಗೆ ಅದಿದೆ. ಫಂಡಮೆಂಟಲ್ ಡ್ಯೂಟೀಸ್ 14, DPSP 15. ಸೊ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜನೀತಿ ನಿರ್ದೇಶನ ತತ್ವಗಳು ಮತ್ತೆ ಪ್ರಿಯಂಬಲ್ ಪೂರ್ವ ಪೀಠಿಕೆ ಪ್ರಸ್ತಾವನೆ. ಕೇವಲ ಈ 5 ಚಾಪ್ಟರ್ ಇಂದ 35 ಕ್ವಶನ್ಸ್ ಬಂದಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಸಾಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಮುಖ ಗುಣಲಕ್ಷಣಗಳು. ಈ ಚಾಪ್ಟರ್ ಇರತಕ್ಕಂಥದ್ದು ಒಂದು 3ರಿಂದ 4 ಪೇಜ್ ಇದೆ ಅಷ್ಟೇ, ಬಟ್ 10 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಇಟ್ ಮೀನ್ಸ್ ನೀವು ಯಾವ್ದೇ ಎಕ್ಸಾಮ್ ತಗೊಳ್ಳಿ, 1ರಿಂದ 2 ಪ್ರಶ್ನೆಗಳು ಕೇವಲ ಇದೊಂದು ಚಾಪ್ಟರ್ ಇಂದ ಬರುತ್ತೆ. ಈ ಚಾಪ್ಟರ್ ಇರೋದೇ ಜಸ್ಟ್ 3 ಪೇಜಸ್ ಅಷ್ಟೇ. ಸರ್ ಇದರಲ್ಲಿ ಏನಿದೆ ಸರ್? ನಮ್ಮ ಕಾನ್ಸ್ಟಿಟ್ಯೂಷನ್ ಗುಣಲಕ್ಷಣಗಳು ಏನೇನು, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯೂನಿಟರಿ ಫ್ಯೂಚರ್ಸ್ ಏನೇನು, ಒಕ್ಕೂಟ ವ್ಯವಸ್ಥೆಯ ಗುಣಲಕ್ಷಣಗಳು ಅಥವಾ ಸಂಯುಕ್ತ ವ್ಯವಸ್ಥೆಯ ಗುಣಲಕ್ಷಣಗಳು, ಫೆಡರಲ್ ಫ್ಯೂಚರ್ಸ್ ಏನೇನು, ಸೊ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ನಮೆಂಟ್ ಅಂದ್ರೇನು, ಅದರ ಫ್ಯೂಚರ್ಸ್ ಏನೇನು, ಸಂವಿಧಾನ ಸಂಸದೀಯ ಪದ್ಧತಿಯ ಸರ್ಕಾರದ ಗುಣಲಕ್ಷಣಗಳು, ಬರೀ ಇದೇ ಇರ್ತಕ್ಕಂಥದ್ದು. ಸೊ ಅದರಿಂದ ಎವ್ರಿ ಇಯರ್ 1 or 2 ಕ್ವಶನ್ ಬರುತ್ತೆ. ಸೊ ಇಂಪಾರ್ಟೆಂಟ್ ಚಾಪ್ಟರ್ 3ನೇದು. ಸರ್ ಅದನ್ನ ಹೊರತುಪಡಿಸಿದ್ರೆ ನಿಮ್ಮ ಸುಪ್ರೀಂ ಕೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಸುಮಾರು 5 ಪ್ರಶ್ನೆ. ಸೊ ಯೂನಿಯನ್ ಅಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್, ಎಸ್ ಇದರಲ್ಲಿ ಇದು ಇಂಪಾರ್ಟೆಂಟ್ ನೋಡಿ. ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಓದಿದ ನಂತರ, ಸರ್ವೋಚ್ಚ ನ್ಯಾಯಾಲಯ ಆದ ನಂತರ ಯೂನಿಯನ್ ಅಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗ ಅಂತ ಏನ್ ತಮ್ಮ ನೋಡ್ತೀರಾ, ಯೂನಿಯನ್ ಎಕ್ಸಿಕ್ಯೂಟಿವ್ ಮತ್ತೆ ಸ್ಟೇಟ್ ರಾಜ್ಯ ಮತ್ತೆ ಕೇಂದ್ರ ಕಾರ್ಯಾಂಗ ಅಂತ ಹೇಳಿ ಒಂದು ಚಾಪ್ಟರ್ ಇದೆ, ತಾವು ಗಮನಿಸಿರ್ಬೋದು. ಆ ಒಂದು ಚಾಪ್ಟರ್ ಇಂದ ಸುಮಾರು, ಅದು ಯೂನಿಯನ್ ಇಂದ, ಅದು ಕೇಂದ್ರ ಕಾರ್ಯಾಂಗದಿಂದ 5 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಕೇವಲ 2 ಪ್ರಶ್ನೆಗಳು ನಮ್ಮ ರಾಜ್ಯದ ಕಾರ್ಯಾಂಗದಿಂದ ಬಂದಿರತಕ್ಕಂಥದ್ದು. ಸೊ 5ನೇ ಇಂಪಾರ್ಟೆಂಟ್. ಅಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಕೊನೆಗೆ ಒಂದು ಲಿಸ್ಟ್ ಮಾಡಿದ್ದೀನಿ, ಅದ್ರ ಪ್ರಕಾರ ಓದಿ. ಜಸ್ಟ್ ಈಗ ನಿಮಗೆ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಕ್ವಶನ್ಸ್. ನೋಡಿ, ಅಮೆಂಡ್ಮೆಂಟ್ ಅಂತ ಒಂದು ಚಾಪ್ಟರ್ ಇದೆ, ಅರೌಂಡ್ 3 ಪೇಜಸ್ ಇದೆ ಇದು. ಸೊ ಇದರಲ್ಲಿ ಏನು ಓದ್ಬೇಕು ಸರ್? ಇದರಲ್ಲಿ ಅಮೆಂಡ್ಮೆಂಟ್ ಯಾವ ರೀತಿ ಮಾಡೋದು, ಅಮೆಂಡ್ಮೆಂಟ್ ಪ್ರೊಸೀಜರ್ ಪ್ರಕ್ರಿಯೆ ಇದೆಯಲ್ಲ, ಅಂದ್ರೆ ಒಂದು ಚಾಪ್ಟರ್ ಇದೆ ನೋಡಿ ಅಮೆಂಡ್ಮೆಂಟ್. ಸೊ ಆ ಚಾಪ್ಟರ್ ಇಂದ ಬೇಸಿಕ್ ಕ್ವಶನ್ 3 ಬಂದಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ನಾನು ಹಾಕ್ತೀನಿ ಗ್ರೂಪ್ ಅಲ್ಲಿ. ಐ ಥಿಂಕ್
ಇಲ್ಲ ನಮ್ಮ ಮೆಂಟರ್ಶಿಪ್ ಎಲ್ಲಾದ್ರೂ ಹಾಕಿರ್ತೀನಿ ಅಥವಾ ಟೆಲಿಗ್ರಾಮ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಹಾಕಿರ್ತೀನಿ. ಸೊ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಅದರಿಂದ 3 ತುಂಬಾ ಅಮೆಂಡ್ಮೆಂಟ್ಸ್ ಆಗಿದೆ, ಅಷ್ಟು ಓದ್ತಕ್ಕಂತಹ ನೆಸೆಸಿಟಿ ಇಲ್ಲ. ಅರೌಂಡ್ ಒಂದು 15 ಅಮೆಂಡ್ಮೆಂಟ್ಸ್ ಓದಿದ್ರೆ ಸಾಕು. ಓಕೆನಾ? ಸೊ ಇದರಿಂದ 6 ಪ್ರಶ್ನೆಗಳು ಬಂದಿದೆ. ಸೊ ಈ ಚಾಪ್ಟರ್ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಯಾವ್ದು ಅಂದ್ರೆ ಸರ್, ಫಾರ್ ಎಕ್ಸಾಂಪಲ್ ರೀಸೆಂಟ್ ಅಮೆಂಡ್ಮೆಂಟ್ಸ್ 99 ಇಂದ ರೀಸೆಂಟ್ ಆಗಿ ಏನಾಗಿದಾವಲ್ಲ 104, 105 ಅಲ್ಲಿವರೆಗೆ ಇಂಪಾರ್ಟೆಂಟ್. ಅದ್ರ ಜೊತೆಗೆ 42nd, 46th, 43rd ಅಂಡ್ 97th, 86th ಅಂಡ್ 92, 93. ಸೊ ಈ ಅಮೆಂಡ್ಮೆಂಟ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಇಷ್ಟೇನಾ ಸರ್? ನೋ. 24 ಅಮೆಂಡ್ಮೆಂಟ್, 25 ಅಮೆಂಡ್ಮೆಂಟ್ ತಿದ್ದುಪಡಿ, ಮತ್ತೆ ಇನ್ಯಾವ್ಯಾವುದು? ಸೊ ಇನ್ನೊಂದು 5-6 ಇದಾವೆ, ಇದನ್ನು ಕೂಡ ನಾನು ಹಾಕ್ತೀನಿ. ಸೊ ಈ ಅಮೆಂಡ್ಮೆಂಟ್ ಅನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೀಜರ್ ಇಂಪಾರ್ಟೆಂಟ್, ಬಿಕಾಸ್ ಸಾರಿ ಓಕೆ. ಸೊ ನೀವು ಅಮೆಂಡ್ಮೆಂಟ್ ಎಲ್ಲವನ್ನು ಓದೋ ನೆಸೆಸಿಟಿ ಇಲ್ಲ ಈ ಟೈಮಲ್ಲಿ, ಎಲ್ಲ ನೆನ್ಪಿಟ್ಕೊಳ್ಳಿಕ್ ಸಾಧ್ಯನೂ ಇಲ್ಲ. ಆದರೆ ಇಷ್ಟು ಅಮೆಂಡ್ಮೆಂಟ್ ಆದ್ರೂ ತಾವು ಓದ್ಕೊಂಡು ಹೋಗಿ. ಇನ್ನೊಂದಷ್ಟು ಇಂಪಾರ್ಟೆಂಟ್ ಇರೋದು ನಾನು ಹಾಕ್ತೀನಿ ಅಂತ ಹೇಳಿದೆ, ಡೋಂಟ್ ವರಿ. ಸೊ ನೀವು ಅಮೆಂಡ್ಮೆಂಟ್ಗೆ ಎಷ್ಟು ಒತ್ತನ್ನ ಕೊಡ್ತೀರೋ ಅಷ್ಟೇ ಒತ್ತನ್ನ ನೀವು ಜಸ್ಟ್ ಈ ಒಂದು 3 pages ಇದೆಯಲ್ಲ ಕಾನ್ಸೆಪ್ಟು ಅದು ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಇಷ್ಟೆಲ್ಲ ಮುಗಿಸಿದ ಮೇಲೆ ಅಂದ್ರೆ ಒಂದು 7-8 ಚಾಪ್ಟರ್ ಆಯ್ತು ಇಲ್ಲಿಗೆ. ಅದಾದ ನಂತರ ಲೋಕಲ್ ಗೌರ್ನಮೆಂಟ್, ಸ್ಥಳೀಯ ಸರ್ಕಾರಗಳು ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ KA ಎಕ್ಸಾಮ್ ಅಲ್ಲಿ ಪಂಚಾಯತ್ ರಾಜ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಸಬ್ಜೆಕ್ಟ್ ಬೇರೆ ಇದೆ. ಅದಕ್ಕೆ ನಾನು PDF ಅನ್ನು ಹಾಕ್ತೀನಿ. ಪ್ರೇಮ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಒಂದು PDF ಅನ್ನು ಹಾಕ್ತೀನಿ, ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ದು. ಸೊ ಆ ಸ್ಥಳೀಯ ಸರ್ಕಾರಗಳು ಏನಿದೆ ಅದಕ್ಕೆ ಇಲ್ಲಿ 4 ಪ್ರಶ್ನೆಗಳನ್ನ ಕೇಳಿದರೆ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕವರ್ ಆಗುತ್ತೆ. ನೆಕ್ಸ್ಟ್ RDPR ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಒಂದು PDF ಹಾಕ್ತಿಲ್ಲ, ಅದರಲ್ಲೂ ಕವರ್ ಆಗುತ್ತೆ. ಅದಾದ ನಂತರ ನೋಡಿ, ನಾನು ನಿಮ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ಇಲ್ಲಿಂದ ಓದ್ಕೊಂಡ್ ಬನ್ನಿ. 5 days ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಓದಿ. ಇನ್ ಮಿಕ್ಕಿದ ಕೆಳಗಡೆ ಇರೋದು ಓದಕ್ಕಾಗ್ಲಿಲ್ಲ, ಡೋಂಟ್ ವರಿ, ಬಿಟ್ಬಿಡಿ. ಬಿಕಾಸ್ 5 ದಿನ ಅಷ್ಟೇ, ಒಂದಿನ ಎಕ್ಸ್ಟ್ರಾ ಮಾಡ್ಕೊಂಡ್ರು ನೆಕ್ಸ್ಟ್ ಸಬ್ಜೆಕ್ಟ್ ಅಲ್ಲಿ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ಓಕೆನಾ? ನಾನು ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ ಸ್ಟ್ರಾಟಜಿ ಮತ್ತೆ ಟೈಮ್ ಟೇಬಲ್, ಅಕಾರ್ಡಿಂಗ್ ಟು ದಟ್ ಓದಿ. ನೆಕ್ಸ್ಟ್ ಸೆಂಟರ್ ಅಂಡ್ ಸ್ಟೇಟ್ ರಿಲೇಷನ್ಸ್, ಕೇಂದ್ರ ಮತ್ತೆ ರಾಜ್ಯಗಳ ಸಂಬಂಧ ಅಂತ ಒಂದು ಚಾಪ್ಟರ್. ಇದು ತುಂಬಾ ಈಸಿ ಇದೆ, ಒಂದು 4 ಅಂಕಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಇವನ್ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಈ 3 ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಇದಿಲ್ಲಿರ್ತಕ್ಕಂಥದ್ದು ಅಷ್ಟು ಕವರ್ ಆಗ್ಬೇಕು. ಜೊತೆಗೆ ಇದು ಇಂಪಾರ್ಟೆಂಟ್. ಈಗ ನಾನು ಹೇಳ್ತಾ ಇದ್ದೀನಲ್ವಾ, ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್, ಭಾರತದ ಸಂವಿಧಾನದ ರಚನೆ ಜೊತೆಗೆ ಅದರ ಐತಿಹಾಸಿಕ ಹಿನ್ನೆಲೆ, 2 ಚಾಪ್ಟರ್ ತುಂಬಾ ಈಸಿ ಇದೆ. ನಾನು ಕೂಡ ಕ್ಲಾಸಲ್ಲಿ ಲಾಸ್ಟಿಗೆ ಮಾಡಿದ್ದೀನಿ, ಇದನ್ನ ಫಸ್ಟ್ಗೆ ಮಾಡಿಲ್ಲ. ಸೊ ಇದು ಅರೌಂಡ್ 5 ಕ್ವಶನ್ ಕೇಳಿದ್ದಾನೆ. ಅಂದ್ರೆ ಇವೆರಡು ಚಾಪ್ಟರ್ ಇಂದ ನಾವು 2 to 3 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬಾ ಸ್ಮಾಲ್ ಚಾಪ್ಟರ್ ಇದು, ಫ್ಯಾಕ್ಟ್ಸ್ ಇದೆ ಅಷ್ಟೇ. ಫಾರ್ ಎಕ್ಸಾಂಪಲ್ 1773 ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಯಾವೆಲ್ಲ ಫೀಚರ್ಸ್ ಇದಾವೆ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ. ಆಮೇಲೆ 1784 ಫಿಟ್ಸ್ ಇಂಡಿಯಾ ಆಕ್ಟ್ ಅಲ್ಲಿ ಯಾವ್ದಿದಾವೆ. ಆಮೇಲೆ 1813 ಆಕ್ಟ್ ಅಲ್ಲಿ ಯಾವ್ದಿದಾವೆ, 1833 ಆಕ್ಟ್ ಅಲ್ಲಿ ಯಾವ್ದಿದಾವೆ, 1861 ಆಕ್ಟ್ ಅಲ್ಲಿ ಯಾವ್ದಿದಾವೆ, 1857 ಆಕ್ಟ್ ಅಲ್ಲಿ ಯಾವ್ದಿದಾವೆ, 1869 ಆಕ್ಟ್ ಅಲ್ಲಿ ಯಾವ್ದಿದಾವೆ, 1893 ಆಕ್ಟ್ ಅಲ್ಲಿ ಯಾವ್ದಿದಾವೆ. ಸೊ ಈ ರೀತಿಯ ಅಲ್ಲಿರ್ತಕ್ಕಂಥ ಗುಣಲಕ್ಷಣಗಳು ಅದು ಇಂಪಾರ್ಟೆಂಟು. ಫ್ಯಾಕ್ಟ್ಸ್ ಸುಮ್ಮನೆ ಬೈಟ್ ಮಾಡಿ ನಾನು ಕ್ಲಾಸಲ್ಲಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಸೊ ಅಪ್ ಟು 1947 ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್, ಭಾರತದ ಸ್ವಾತಂತ್ರ್ಯ ಕಾಯ್ದೆವರೆಗೂ ಓದ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ರಚನೆಯನ್ನ ಯಾವ ರೀತಿ ಮಾಡಿದ್ರು. ಅದ್ರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ, ಎಷ್ಟು ಸದಸ್ಯರಿದ್ರು, ಎಷ್ಟು ಚುನಾಯಿತ ಸದಸ್ಯರಿದ್ರು, ಅಥವಾ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಕೇವಲ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಇದ್ವಾ, ಚುನಾಯಿತ ಸದಸ್ಯರ ಮಾತ್ರ ಇದ್ವಾ, ಅಥವಾ ನಾಮಿನೇಟೆಡ್ ಮೆಂಬರ್ಸ್ ಇದ್ರಾ, ಇದನ್ನ ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು. ಅದನ್ನ ಹೊರತುಪಡಿಸಿದ್ರೆ ಸೊ ಎಲ್ಲೆಲ್ಲಿಂದ ಅಂದ್ರೆ ಪ್ರಿನ್ಸ್ಲಿ ಸ್ಟೇಟ್ ಇಂದ ಅಂದ್ರೆ ಸ್ಥಳೀಯ ಸಂಸ್ಥಾನಗಳಿಂದ ಎಷ್ಟು ಜನ ಇದ್ರು ಸದಸ್ಯರು, ಬ್ರಿಟಿಷ್ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಭಾರತದಿಂದ ಎಷ್ಟು ಜನ ಇದ್ರು, ಇದನ್ನ ಕೇಳ್ಬೋದು. ಇದನ್ನ ಹೊರತುಪಡಿಸಿದ್ರೆ ಆ ಚಾಪ್ಟರ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಮೇಜರ್ ಕಮಿಟೀಸ್ ಅಂತ ಇದಾವೆ, ಮುಖ್ಯ ಸಮಿತಿಗಳು ಅಂತ ಹೇಳಿ.
ಆ ಮುಖ್ಯ ಸಮಿತಿಯಲ್ಲಿ ಫಾರ್ ಎಕ್ಸಾಂಪಲ್ ಕರಡು ಸಮಿತಿ ಆಗಿರ್ಬೋದು, ಡ್ರಾಫ್ಟಿಂಗ್ ಕಮಿಟಿ, ಅದರ ಅಧ್ಯಕ್ಷ ಯಾರಾಗಿದ್ದಾರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ರೂಲ್ಸ್ ಅಂಡ್ ಪ್ರೊಸೀಜರ್ ಕಮಿಟಿ ಅಧ್ಯಕ್ಷ ಯಾರಾಗಿದ್ದಾರೆ? ಅಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನ ನೋಡ್ಕೊಳ್ತಕ್ಕಂಥ ಕಮಿಟಿ ಇರುತ್ತೆ, ಅದಕ್ಕೆ ಅಧ್ಯಕ್ಷ ಯಾರಾಗಿರ್ತಾರೆ? ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಸೊ ಈ ರೀತಿ ಮೇಜರ್ ಕಮಿಟಿ ಒಂದು 13 ಕಮಿಟಿ ಬರ್ತವೆ, ಅದರ ಅಧ್ಯಕ್ಷ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಬಿಟ್ರೆ ಮೈನರ್ ಕಮಿಟೀಸ್ ಬಗ್ಗೆ ಎಷ್ಟು ತಲೆಯನ್ನ ಕೆಡಿಸ್ಕೋಬೇಡಿ. ನಂತರ ಎಲ್ಲೆಲ್ಲಿಂದ ಕಾನ್ಸ್ಟಿಟ್ಯೂಷನ್ ಎರವಲು ಪಡ್ಕೊಂಡಿದೀವಿ, ಇಷ್ಟೇ, ಬೇರೆ ಏನು ಇಲ್ಲ. ಸಂವಿಧಾನದಲ್ಲಿ ಇಷ್ಟನ್ನ ನೋಡ್ಕೊಂಡು ಹೋಗಿ. ನೀವು ಸ್ಟೇಟ್ ಎಕ್ಸಾಮ್ ಬರ್ತಿರೋದ್ರಿಂದ ಪಾರ್ಲಿಮೆಂಟ್ಗೆ ಅತಿ ಹೆಚ್ಚಿನ ಒತ್ತನ್ನ ಕೊಡ್ಲೇಬೇಕು. ಜೊತೆಗೆ ಸ್ಟೇಟ್ ಲೆಜಿಸ್ಲೇಚರ್ ಒಂದ್ಸತಿ ನೋಡ್ಕೊಂಡು ಹೋಗಿ. ಇನ್ನೇನು ಪಾರ್ಲಿಮೆಂಟ್ ಅಲ್ಲಿ ಇರೋದೆ ಇಲ್ಲಿರುತ್ತೆ, ಅಲ್ಲಿ PM ಮಾಡೋದು, ಇಲ್ಲಿ CM ಮಾಡ್ತಾ ಹೋಗ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಪಾರ್ಲಿಮೆಂಟ್ ಒಂದಷ್ಟು ಸಪ್ರೇಟ್ ಅಧಿಕಾರ ಇರ್ತವೆ. ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗ, ಅದು 4 ಕ್ವಶನ್ ಕೇಳಿದ್ದಾರೆ. ಸೊ ನಾನ್ ನಿಮ್ಗೆ ಏನ್ ಹೇಳ್ತಕ್ಕಂಥದ್ದು ಅಂದ್ರೆ, ಇದ್ರಲ್ಲಿ ಯಾವ್ದಾದ್ರು ಸ್ಕಿಪ್ ಮಾಡಿ. ಆದರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಅದಾದ ನಂತರ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್, ಅದಾದ ನಂತರ ಲೋಕಲ್ ಗವರ್ನಮೆಂಟ್, ಇಷ್ಟಾರು ತಾವು ಓದ್ಕೊಂಡು ಹೋಗ್ಲೇಬೇಕು. ನೆಕ್ಸ್ಟ್, ಎಸ್, ಕಾನ್ಸ್ಟಿಟ್ಯೂಷನಲ್ ಬಾಡೀಸು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸು, 1 ಕ್ವಶನ್ ಇರುತ್ತೆ ಅಷ್ಟೇ ಯಾವ್ದಾದ್ರು ಇದ್ರೆ. ರೀಸೆಂಟ್ ಎಕ್ಸಾಮ್ ಅಲ್ಲಿ, ಐ ಥಿಂಕ್ IEO ಎಕ್ಸಾಮ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗ, ಅದರಲ್ಲೂ ಯಾವ್ದಿತ್ತು ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಎಲೆಕ್ಷನ್ ಕಮಿಷನರ್ ಬಗ್ಗೆ ಇತ್ತು, ಮುಖ್ಯ ಚುನಾವಣಾ ಆಯುಕ್ತರ ಬಗ್ಗೆ. ಸೊ ಇದೊಂದು ನೋಡ್ಕೊಳ್ಳಿ. ನೆಕ್ಸ್ಟ್ NCBC, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಸೊ ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, CBI ಒಂದು ನೋಡ್ಕೊಂಡಿರಿ. ಸೊ ಅಂದ್ರೆ ಇದೆರಡು ತುಂಬಾ ಜಾಸ್ತಿನೇ ಇದೆ ಇನ್ಫಾರ್ಮೇಶನ್. ಸಾಧ್ಯ ಆದ್ರೆ 1 ಪೇಜ್ ಅಲ್ಲಿ ರೆಡಿ ಮಾಡ್ಕೊಳ್ಳಿ. ಸಂವಿಧಾನಾತ್ಮಕ ಸಂಸ್ಥೆಗಳು, ಫಾರ್ ಎಕ್ಸಾಂಪಲ್ ಭಾರತದ ಚುನಾವಣಾ ಆಯೋಗ, ಎಷ್ಟು ಜನ, ಯಾರು ನೇಮಕ ಮಾಡ್ತಾರೆ, ಅವರ ಟೆನ್ಯೂರ್ ಏನು, ಅವ್ರನ್ನ ಯಾವ ರೀತಿ ತೆಗೆದಾಕ್ತಾರೆ ಅದರಿಂದ ಅಂತಕ್ಕಂಥದ್ದನ್ನ ಜಸ್ಟ್ 1 ಪೇಜ್ ಅಲ್ಲಿ, ನಾನು ಆಲ್ರೆಡಿ ಲಾಸ್ಟ್ ಮೆಂಟರ್ಶಿಪ್ ಅಲ್ಲಿ ಮಾಡಿದ್ದೀನಿ, ಒಂದೇ 1 ಪೇಜ್ ಅಲ್ಲಿ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನಲ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ದು. ಸೊ ಅದಿದ್ರೆ ಓದಿ, ಇಲ್ಲಾಂದ್ರೆ ಒಂದ್ಸತಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮಾತ್ರ ಜಸ್ಟ್ ನೋಡ್ಕೊಂಡು ಹೋಗಿ. ಈಗ ಕಂಪ್ಲೀಟ್ ಆಗಿ ಓದೋಕ್ಕಲ್ಲ. ಯಾರು ನೇಮಕ ಮಾಡ್ತಾರೆ, ಅವ್ರನ್ನ ರಿಮೂವ್ ಯಾರು ಮಾಡ್ತಾರೆ, ಪದಚ್ಯುತಿಗೊಳಿಸ್ತಕ್ಕಂಥದ್ದು, ಅವರ ಟೆನ್ಯೂರ್ ಏನು, ಅವರ ಕಂಡೀಷನ್ಸ್ ಏನು, ಅವ್ರ ಕೆಲಸ ಏನು, ಇಷ್ಟನ್ನ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಎಮರ್ಜೆನ್ಸಿ ಪ್ರೊವಿಷನ್ಸ್, 1 ಕ್ವಶನ್ ಇರುತ್ತೆ ರೀ. ಇದಂತೂ 1 ಕ್ವಶನ್ ಇರುತ್ತೆ. ಸೊ ಇದೊಂದು ಚಾಪ್ಟರ್ ನೋಡ್ಕೊಂಡು ಹೋಗಿ. ಹೈಕೋರ್ಟ್ ಒಂದ್ಸರ್ತಿ ನೋಡಿ. ಸೊ ನಾನು ನಿಮ್ಗೆ ಯಾವ ಆರ್ಡರ್ ವೈಸ್ ಕೊಟ್ಟಿದ್ದೀನಲ್ವಾ, ಇದೇ ಆರ್ಡರ್ ವೈಸ್ ನೋಡ್ಕೊಂಡು ಹೋಗಿ 5 ದಿನದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಕಂಪ್ಲೀಟ್ ಆಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಿ. ನೋಡಿ, ಲಾಸ್ಟ್ 50 ಡೇಸ್ ಅಲ್ಲಿ ಕಂಪ್ಲೀಟ್ ಎಲ್ಲವನ್ನು ಕೂಡ ಓದ್ಲಿಕ್ಕೆ ಆಗಲ್ಲ. ಹಾಗಂತ ಯಾವ್ದಾದ್ರು ಒಂದು ಚಾಪ್ಟರ್ ಎಲ್ಲ ಓದಿದ್ರು ಪಾಸ್ ಆಗಲ್ಲ. ಸೊ ನನ್ನ ಸ್ಟ್ರಾಟಜಿ, ನಮ್ಮ ವಿದ್ಯಾರ್ಥಿಗಳಿಗೂ ನಮ್ಮ ಮೆಂಟರ್ಶಿಪ್ ನಲ್ಲಿ ಕೊಡ್ತಕ್ಕಂಥದ್ದು ನಾನು ಒಂದೇ, ಮ್ಯಾಕ್ಸಿಮಮ್ ಅನ್ನ ಕವರ್ ಮಾಡಬೇಕು. ಸೊ ಈ ಸ್ಟ್ರಾಟಜಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬಿಕಾಸ್ ನಮ್ಮ ವಿದ್ಯಾರ್ಥಿಗಳು 4500 ಜನ ಆನ್ಲೈನ್ ಕ್ಲಾಸಸ್ ಮತ್ತೆ ಮೆಂಟರ್ಶಿಪ್, KS 150 ಜನ ಪ್ಲಸ್ ಮೈನ್ಸ್ ಬರೋದ್ರು. ನಾನು ಮೈನ್ಸ್ ಸೆಂಟರ್ ಹತ್ರ ಹೋಗಿದ್ದೆ. ಯಾವುದೇ ಸೆಂಟರ್ ಹತ್ರ ಹೋದ್ರು ನಮ್ಮ ಸ್ಟೂಡೆಂಟ್ಸ್ ಸಿಗೋರು. ಯೂಟ್ಯೂಬಲ್ಲಿ ಕಮೆಂಟ್ ಸೆಕ್ಷನ್ ಕೂಡ ಮಾಡಿದಾರೆ ನೋಡಿ. ನೆಕ್ಸ್ಟ್ ಲಾಸ್ಟ್ UPSC 4 ಜನ ಫಿಲಿಮ್ಸ್ ಪಾಸ್ ಮೈನ್ಸ್ ಅನ್ನ ಬರ್ತಿದ್ರು. ಸೊ ಯಾಕೆ ಈ ತರ ಆಗುತ್ತೆ ಅಂದ್ರೆ, ನಾನು ಸಮಗ್ರವಾಗಿ ಕವರ್ ಮಾಡಿಸ್ತೀನಿ. ಅಂದ್ರೆ ಒಂದೊಂದೇ, ಈಗ ಕಾನ್ಸ್ಟಿಟ್ಯೂಷನ್ 100% ಇರ್ತೀನಿ ಸಾಕು, ಯಾವ್ದಾದ್ರು 100% ಈಗ ಬೇಡ. ಎಲ್ಲಾ ಸಬ್ಜೆಕ್ಟ್ 8ರಿಂದ 9 ಸಬ್ಜೆಕ್ಟ್ ಅಲ್ಲೂ ಒಂದು 70% ಇರ್ಬೋದಲ್ವಾ. ಇಟ್ ಮೀನ್ಸ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಗುಡ್ ಆಗೋದಕ್ಕಿಂತ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಅವರೇಜ್ ಆಗಿದ್ರು ಸಾಕು. ಬಟ್ ಎಲ್ಲವನ್ನು ಕೂಡ ಕವರ್ ಮಾಡೋಣ. ಹೊಸದಾಗಿ ಏನು ಓದೋದು ಬೇಡ, ರಿವಿಷನ್. ಸೊ ಜಸ್ಟ್ ಎ ಮಿನಿಟ್. ನಮಸ್ತೆ ಎಲ್ರಿಗೂ ಕೂಡ. ಓಕೆ, ನಾನು ಎಲ್ಲ ಸಬ್ಜೆಕ್ಟ್ ಈ ರೀತಿ ಹೇಳ್ಕೊಡ್ತೀನಿ. ಒಂದು 7-8 ಚಾಪ್ಟರ್ ಯಾವ್ಯಾವ್ದು ಓದ್ಬೇಕು ಅಂತ ಹೇಳಿ, ಅಷ್ಟನ್ನ ಎಲ್ಲಾ ಚಾಪ್ಟರ್ ಓದ್ತಾ ಬನ್ನಿ. ಜಸ್ಟ್ ಎ ಮಿನಿಟ್. ಸೊ ಈಗ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಗೊತ್ತಾಯ್ತು. ನಾನು ಇಷ್ಟೊತ್ತು ಏನು ಹೇಳಿದ್ನಲ್ಲ, ಪಾರ್ಲಿಮೆಂಟ್, ಸಂಸತ್ತು, ಅದರಲ್ಲಿ ಲೋಕಸಭೆ, ರಾಜ್ಯಸಭೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿ ಅವ್ರ ಬಗ್ಗೆ ನೋಡ್ತಾ ಹೋಗಿ. ಮತ್ತೆ ರಾಜ್ಯಸಭೆ ಮತ್ತೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ಗೆ ಒತ್ತನ್ನ ಕೊಡ್ತಾ ಬನ್ನಿ. ಇದು ಫಸ್ಟ್. ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು,
ರಾಜ್ಯ ನೀತಿ ನಿರ್ದೇಶನ ತತ್ವಗಳು DPSP ಪ್ರಿಯಂಬಲ್, ಇದು ನಿಮ್ಮ ಎರಡನೇ ಆದ್ಯತೆ ಆಗಿರಲಿ. ಮೂರನೇದು ಸಾಲಿಯೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಪ್ರಮುಖ ಗುಣಲಕ್ಷಣಗಳು ಓದಲೇಬೇಕು. ನಾಲ್ಕನೇದು ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಓದಿ. ಐದನೇದಾಗಿ ಸ್ಟೇಟ್ ಲೆಜಿಸ್ಲೇಚರ್ ಅನ್ನ ಓದಿ. ಅಟ್ಲೀಸ್ಟ್ ಇಷ್ಟು ಕವರ್ ಮಾಡಿದ್ರೆ ನಿಮ್ಗೊಂದು 80% ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಹೇಳಿದ್ನಲ್ವಾ ಸ್ಟೇಟ್ ಸೆಂಟ್ರಲ್ ರಿಲೇಷನ್ಸ್, ಇದು ಮುಗಿದ್ರೆ ಟೈಮ್ ಇದ್ರೆ. ಅದಾದ ನಂತರ ಲೋಕಲ್ ಗೌರ್ಮೆಂಟ್ ಓದಲೇಬೇಕು, ಇದು ಇಂಪಾರ್ಟೆಂಟು. ಸೊ ಅದಾದ ನಂತರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್, ಇದಂತೂ ಓದಲೇಬೇಕು. ಇನ್ನು ಮಿಕ್ಕಿರ್ತಕ್ಕಂಥದ್ದು ಎಮರ್ಜೆನ್ಸಿ ನೋಡಿ. ಅಲ್ಲಿಗೆ 9-10 ಚಾಪ್ಟರ್ ಅನ್ನ ನಿಮಗೆ ಕೊಟ್ಟಿದ್ದೀನಿ. ಸೊ 10 ಚಾಪ್ಟರ್ ಅನ್ನ ಜೆರಾಕ್ಸ್ ಆಗಿಸ್ಕೊಂಡು ಓದ್ತಾ ಬನ್ನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಸ್ಟ್ರಾಟಜಿ ಕೇವಲ 50 ಡೇಸ್ ಮಾತ್ರ. ನಾನು ನನ್ನ ಫುಲ್ ಟೈಮ್ ಇಂಟರ್ನ್ಶಿಪ್ ಅಲ್ಲಿ ಈ ರೀತಿ ಮಾಡಿಸಲ್ಲ. ಈಚ್ ಅಂಡ್ ಎವ್ರಿಥಿಂಗ್ ಎಲ್ಲವನ್ನು ಕೂಡ ಫಸ್ಟ್ ರೀಡಿಂಗ್ ಅಲ್ಲಿ ಓದಿಸ್ತೀನಿ. ಬಟ್ ಇಲ್ಲಿ ಅಷ್ಟು ಟೈಮ್ ಇಲ್ಲ, ಅದಕ್ಕೋಸ್ಕರ ಈ ಶಾರ್ಟ್ ಕಟ್ ಕೇವಲ 50 ದಿನದಕ್ಕೆ ಮಾತ್ರ. ಆಮೇಲೆ ನೀವು ಯಾರೋ ಹೊಸ ಹುಡುಗರು ನೋಡಿ ನೆಕ್ಸ್ಟ್ 6 ತಿಂಗಳಿಗೋ ವರ್ಷಕ್ಕೋ ಇರೋ ಎಕ್ಸಾಮ್ಗೆ ಇಷ್ಟು ಮಾತ್ರ ಓದಿದ್ರೆ ಸಾಕ ಸರ್? ನೋ, ಈಚ್ ಅಂಡ್ ಎವ್ರಿಥಿಂಗ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಅಷ್ಟು ಮಾತ್ರ ನೋಡ್ತಾ ಹೋಗಿ. ನಾನೀಗ ನಮ್ಮ ಇಂಟರ್ನ್ಶಿಪ್ ಅಲ್ಲಿ ಏನ್ ಮಾಡಿಸ್ತಾ ಇದ್ದೀನಿ ಅಂದ್ರೆ, ಫಸ್ಟ್ ಇದನ್ನ ಮಾಡಿಸ್ತಾ ಇದ್ದೀನಿ, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, DPSP ಅಂಡ್ ಪ್ರಿಯಂಬಲ್. ಇದಾದ ನಂತರ ನಾನು ಪಾರ್ಲಿಮೆಂಟ್ ಮಾಡಿಸ್ತೀನಿ. ಆ ನಂತರ ಸಾಲಿಯೆಂಟ್ ಫೀಚರ್ಸ್ ಮತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಒಂದಿನ ಮಾಡಿಸ್ತೀನಿ. ಅಲ್ಲಿ 3 ದಿನ ಆಯ್ತು ನೋಡಿ. ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸು, DPSP ಇದು ಒಂದಿನ. ಸಾಲಿಯೆಂಟ್ ಫೀಚರ್ಸ್ ಅದಾದ ನಂತರ ಪಾರ್ಲಿಮೆಂಟ್ ಒಂದಿನ. ಅದರಲ್ಲಿ ಲೋಕಸಭಾ, ರಾಜ್ಯಸಭಾ ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಷ್ಟಾದ್ರೂ ಓದ್ಬೇಕು. ಆಮೇಲೆ ಸಾಲಿಯೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಗುಣಲಕ್ಷಣಗಳು, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಇದು ಸೇರಿ 1 ದಿನ. ಅಲ್ಲಿ 3 ದಿನ ಆಯ್ತಾ. ಸ್ಟೇಟ್ ಲೆಜಿಸ್ಲೇಚರು ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ ಜೊತೆಗೆ ಇದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಇವೆರಡು ಸೇರಿ 1 ದಿನ, 4 ದಿನ ಆಯ್ತಾ. ಲೋಕಲ್ ಗವರ್ನಮೆಂಟು ಮತ್ತೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಮತ್ತೆ ಎಮರ್ಜೆನ್ಸಿ ಪ್ರಾವಿಷನ್ಸ್, ತುರ್ತು ಪರಿಸ್ಥಿತಿ, ಇದೊಂದು ದಿನ. ಅಲ್ಲಿ 5 ದಿನಕ್ಕೆ ನಾನು ನಮ್ಮ ಮೆಂಟರ್ಶಿಪ್ ಅಲ್ಲಿ ಇಷ್ಟು ಕಂಪ್ಲೀಟ್ ಮಾಡಿಸ್ತೇನೆ. ಸರ್ ತಿದ್ದುಪಡಿ ನಿಮ್ಗೆಲ್ಲೇ ಹೇಳ್ಕೊಟ್ಟಿದ್ದೀನಿ ಶಿಲ್ಪಾ ಮ್ಯಾಮ್, ಲೇಟಾಗಿ ಜಾಯ್ನ್ ಆಗಿದ್ದೀರ ಅನ್ಸುತ್ತೆ. ಒಂದ್ಸತಿ ಹಿಂದೆ ಹೋಗಿ ನೋಡಿ, ವಿಡಿಯೋನ ಯೂಟ್ಯೂಬ್ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಅಂದ್ರೆ ಅಮೆಂಡ್ಮೆಂಟ್ ಅಲ್ಲಿ ಪ್ರೊಸೀಜರ್ ಬೇಸಿಕ್ ಇಂದ ಅಂದ್ರೆ ಯಾವ ರೀತಿ ಇದೆ ಅಂತ ಹೇಳಿ ಒಂದು ಚಾಪ್ಟರ್ ಇದೆ, ಅದರಿಂದ ಒಂದು 3 ಕ್ವಶನ್ ಬಂದಿದೆ. ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ನಾನು ಹೇಳಿದೆ, ಅದರಿಂದ ಒಂದು 3 ಕ್ವಶನ್ ಬಂದಿದೆ. ಸೊ ಎರಡಕ್ಕೂ ಅಷ್ಟೇ ವೇಟೇಜ್ ಕೊಡ್ಬೇಕಾಗುತ್ತೆ. ನಾನು ಹಾಕ್ತೀನಿ ನಿಮ್ಗೆ, ಡೋಂಟ್ ವರಿ. ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಯಾವ್ದು ಹಾಕ್ತೀನಿ. ನಾನು ಮೆಂಟರ್ಶಿಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ, ತಲೆಗೆಡ್ಸ್ಕೋಬೇಡಿ. ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡೇ ಸ್ಟೂಡೆಂಟ್ಸ್, ಈಗ ಆಲ್ರೆಡಿ KEAಗೆ ತಾವು ಒಂದಷ್ಟು ಅಮೌಂಟ್ ಅನ್ನ ಎಕ್ಸ್ಟ್ರಾನೇ ಕಟ್ಟಿದ್ದೀರಾ, ಯಾಕೆಂದ್ರೆ ಫೀಸ್ ಅಷ್ಟಿದೆ. ತಮ್ಮ ಹತ್ರ ಈಗ ಹಣವನ್ನ ಕೊಡ್ಲಿಕ್ಕೆ ಇರಲ್ಲ ಯಾವುದೇ ಕೋಚಿಂಗ್ ಸೆಂಟರ್ಗೆ. ಅದಕ್ಕೋಸ್ಕರ ನನ್ನ ಕೋರ್ಸಲ್ಲಿ ನಾನೇ 80% ಡಿಸ್ಕೌಂಟ್ ಅನ್ನ ಮಾಡಿ, ಹಾಗಂತ ಸರ್ ಯಾರು ಕ್ಲಾಸಿಗೆ ಜಾಯ್ನ್ ಆಗ್ತಿಲ್ಲ ಅದಕ್ಕೆ ಡಿಸ್ಕೌಂಟ್ ಮಾಡ್ತಾರೆ ಅನ್ಕೋಬೇಡಿ. ಈಗ ಆಲ್ರೆಡಿ 2650ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಎನ್ರೋಲ್ ಆಗಿರ್ತಕ್ಕಂಥದ್ದು. ಸೊ ತಮ್ಗೆ ಏನ್ ಮಾಡಿದೆ ಅಂದ್ರೆ, ಹೆಲ್ಪ್ ಆಗಲಿ ಎಕ್ಸಾಮ್ಗೆ ಅಂತ ಹೇಳಿ ಎಲ್ಲವನ್ನು ಕೂಡ ಡಿಸ್ಕೌಂಟ್ ಮಾಡಿದ್ದೀನಿ 80%. ಟೆಸ್ಟ್ ಸೀರೀಸ್ ಅಷ್ಟೇ, ಕ್ಲಾಸಸ್ ಕೂಡ ಅಷ್ಟೇ. ಫಸ್ಟ್ ನೀವು ಟೆಸ್ಟ್ ಸೀರೀಸ್ ಅನ್ನ ನೋಡೋದಾದ್ರೆ ನೋಡಿ, ಅಗ್ನಿ, PSI, ESI ಟೆಸ್ಟ್ ಸೀರೀಸ್. PSIಗೆ ಮತ್ತೆ ESI ಟೆಸ್ಟ್ ಸೀರೀಸು 25 ಕವರ್ ಆಗುತ್ತೆ ಟೆಸ್ಟ್. ಇದರಲ್ಲಿ ಪೇಪರ್ 1 10 ಇರುತ್ತೆ, ಪೇಪರ್ 2 GS 15 ಇರುತ್ತೆ. ಸೊ ಈ 15ರಲ್ಲಿ NCERT ಬೇಸ್ಡ್ 5, ಸಬ್ಜೆಕ್ಟ್ ವೈಸ್ 5, ಫುಲ್ ಲೆಂತ್ 6, ಇಷ್ಟು ಟೆಸ್ಟ್ ಇರುತ್ತೆ. ನಂತರ 500 ರೂಪಾಯಿ ಅಷ್ಟೇ. ಅದು ನಿಮ್ಗೆ KEA ಕಾಂಬೋ ಅಂದ್ರೆ KEAನವ್ರು ಈಗ ಏನ್ ನಡೆಸ್ತಾ ಇದಾರೆ, GS ಮತ್ತೆ ಕಮ್ಯುನಿಕೇಶನ್, ಇದು ಅದ್ರ ಜೊತೆಗೆ KPSC ನೋಡಿಸ್ತಾರೆ, ಓನ್ಲಿ ಕನ್ನಡ ಪೇಪರ್ ಇರುತ್ತೆ. ಅದು ಎರಡೂ ಸೇರಿ 600 ರೂಪಾಯಿ. ಇಲ್ಲ ಸರ್ ನಮ್ಗೆ ಈಗ KEA ಎಕ್ಸಾಮ್ ನಡೀತಾ ಇದೆಯಲ್ಲ ಅದಕ್ಕೆ ಬೇಕು ಸರ್ ಅಂದ್ರೆ, KEA 708 ಗ್ರೂಪ್ C 20 ಟೆಸ್ಟ್ ಇರ್ತವೆ. ಸೊ ಅದರಲ್ಲಿ ಕಮ್ಯುನಿಕೇಶನ್ಸ್ ಅಂಡ್ GS ಎರಡೂ ಇರುತ್ತೆ. ಇದರಲ್ಲೂ ಕೂಡ ಅಷ್ಟೇ, ಸಬ್ಜೆಕ್ಟ್ ವೈಸ್ ಇರುತ್ತೆ, NCERT ಬೇಸ್ಡ್ ಇರುತ್ತೆ, ಫುಲ್ ಲೆಂತ್ ಇರುತ್ತೆ. ಸೊ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಇರುತ್ತೆ. 500 ರೂಪಾಯಿ ಅಷ್ಟೇ. ಅರೌಂಡ್ ಎಲ್ಲೇ ತೆಗೆದುಕೊಳ್ಳಿ 3000 ರೂಪಾಯಿ ಟೆಸ್ಟ್ ಸೀರೀಸ್. ಇದು ನಮ್ಮಲ್ಲಿ 500 ರೂಪಾಯಿ ಅಷ್ಟೇ. ಹಾಗಂತ ಕ್ವಾಲಿಟಿ ಕಡಿಮೆ ಇದೆಯಾ? ಡೆಫಿನೆಟ್ಲಿ ನೋ. ಎಲ್ಲವೂ ಕೂಡ ಸ್ಟೇಟ್ಮೆಂಟ್ ವೈಸ್ ರೀಸೆಂಟ್ ಎಕ್ಸಾಮ್ ಟ್ರೈನ್ಗೆ ತಕ್ಕನಾಗೆ. ನೆಕ್ಸ್ಟ್ KPSC ಕಂಪ್ಲೀಟು. KEA ಬರೀತೀನಿ ಸರ್, ನಾನು PSIನೂ ಬರೀತೀನಿ ಸರ್, ನಾನು KPSCನೂ ಬರೀತೀನಿ ಸರ್, ಎಲ್ಲ ಬರೀತೀನಿ ಅಂದ್ರೆ 35 ಟೆಸ್ಟ್ ಇರುತ್ತೆ. ಪೇಪರ್ 1, ಪೇಪರ್ 2 ಎಲ್ಲದಕ್ಕೂ ಸೇರಿ 750 ರೂಪಾಯಿ ಇರುತ್ತೆ. ಎಲ್ಲ ಎಕ್ಸಾಮ್ ಕವರ್ ಆಗುತ್ತೆ. ನೆಕ್ಸ್ಟು KPSC SDA FDA ಅಂದ್ರೆ KPSC ಅನ್ನೋರು ನೆಕ್ಸ್ಟ್ ಏನು FDA SDA ಕರೀತಾರೆ, ಓನ್ಲಿ ಕನ್ನಡ ಪೇಪರ್ ಇರುತ್ತೆ ಮತ್ತೆ GS ಇರುತ್ತಲ್ಲ, ಅದು 500. ನೆಕ್ಸ್ಟ್
KPSC ಮಾಸ್ಟರ್ ಟೆಸ್ಟ್ ಅಂತ ಇದೆ, ಅಂದ್ರೆ GS. ನೀವು KPSC ಯಾವುದೇ ಎಕ್ಸಾಮ್ ಬರೀರಿ, ಓನ್ಲಿ GS 500. ಇಷ್ಟು ತಮಗೆ ಟೆಸ್ಟ್ ಸೀರೀಸ್ ಅಲ್ಲಿ ಇರತಕ್ಕಂಥದ್ದು. ತಾವೇನ್ ಮಾಡ್ಬೇಕು ಅಂದ್ರೆ ಟೆಸ್ಟ್ ಅನ್ನ ಕಂಪ್ಲೀಟ್ ಅಟೆಂಡ್ ಮಾಡಿದ ನಂತರ, ಸಬ್ಮಿಟ್ ಮಾಡಿದ ನಂತರ ವ್ಯೂ ಸಮ್ಮರಿ ಅಥವಾ ವ್ಯೂ ರಿಪೋರ್ಟ್ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಕಂಪ್ಲೀಟ್ ಎಷ್ಟು ಕ್ವಶನ್ ಅನ್ನ ಅಟೆಂಡ್ ಮಾಡಿದಿರಾ, ಎಷ್ಟನ್ನ ಬಿಟ್ಟಿದ್ದೀರಾ, ಎಷ್ಟು ರಾಂಗ್ ಮಾಡಿದಿರಾ, ಎಷ್ಟು ಅಕ್ಯುರಸಿ ಇದೆ ನಿಮ್ಮ ಮಾರ್ಕ್ಸ್, ಕಂಪ್ಲೀಟ್ ಡೀಟೇಲ್ಸ್ ಅಲ್ಲೇ ತೋರಿಸುತ್ತೆ. ನಂತರ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ರಿಪೋರ್ಟ್ ಅಂತ ಕೊಟ್ರೆ, ವ್ಯೂ ರಿಪೋರ್ಟ್ ಅಥವಾ ವ್ಯೂ ಸಮ್ಮರಿ ಅಂತ ಇನ್ನೊಂದಿರುತ್ತೆ, ಅದನ್ನ ಕೊಟ್ರೆ ನಿಮ್ದು ಯಾಕೆ ತಪ್ಪಾಗಿದೆ, ಯಾವ ಕ್ವಶನ್ ಯಾಕೆ ತಪ್ಪಾಗಿದೆ, ಅಲ್ಲೇ ಸೊಲ್ಯೂಷನ್ ಬರುತ್ತೆ. ಅನ್ಲಿಮಿಟೆಡ್ ಎಷ್ಟು ಸತಿನಾದ್ರೂ ಬೇಕಾದ್ರೆ ಆ ಸೊಲ್ಯೂಷನ್ ಅನ್ನ ನೋಡ್ಕೋಬಹುದು. ಅದ್ರ ಜೊತೆಗೆ ನಾವೇನು ಅಷ್ಟಕ್ಕೂ ಎಕ್ಸ್ಪ್ಲನೇಷನ್ ಅನ್ನ PDF ಕೊಡ್ತೀವಿ, ಅಷ್ಟು ಎಕ್ಸ್ಪ್ಲನೇಷನ್ಗೆ PDF ಅನ್ನ ಕೊಡ್ತಾ ಹೋಗ್ತೀವಿ. ನೀವೇನ್ ಮಾಡ್ತೀರಾ, PDF ಜೆರಾಕ್ಸ್ ತೆಗೆದುಕೊಂಡು ಇಟ್ಕೊಂಡು ಆ ವ್ಯೂ ಸಮ್ಮರಿ ಮಾಡಿ ನೀವ್ ಯಾಕೆ ತಪ್ಪು ಮಾಡಿದ್ದೀರಾ ಅಂತೇಳಿ ಆ ಒಂದು PDF ಏನಿರುತ್ತಲ್ವಾ, ನಿಮಗೆ ನಾನು ಸಿನಾಪ್ಸಿಸ್ ಕೊಟ್ಟಿರ್ತೀನಲ್ವಾ, ಅದ್ರ ಮೇಲೆ ಬರ್ಕೋಬೇಕು ಈ ಕ್ವಶನ್ ಯಾಕೆ ತಪ್ಪು ಮಾಡಿದ್ದೀನಿ ಅಂತ. ನೀವೇನ್ ಮಾಡ್ಬೇಕು, ಅಷ್ಟು ಟೆಸ್ಟ್ ಸೀರೀಸ್ ಅಲ್ಲಿ ಸಬ್ಜೆಕ್ಟ್ ವೈಸ್ ಫಸ್ಟ್ ಎಕನಾಮಿನ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್ ನೀವು ಡಿಸೈಡ್ ಮಾಡಿ. ಆ ಸಬ್ಜೆಕ್ಟ್ ಅಲ್ಲಿ ಒಂದು 20 ಕ್ವಶನ್ ಬಿಟ್ಟಿರ್ತೀರಾ, ಒಂದು 20 ಕ್ವಶನ್ ರಾಂಗ್ ಮಾಡಿರ್ತೀರಾ. ಸೊ ಆ 20 ಕ್ವಶನ್ ಅನ್ನ ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ಆ 20 ಕ್ವಶನ್ ಅನ್ನ ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ರಾಂಗ್ ಮಾಡಿರ್ತೀರಾ, ಏನ್ ಬಿಟ್ಟಿರ್ತೀರಾ, ಅದೊಂದು 20 40 ಕ್ವಶನ್, 40 ಟಾಪಿಕ್ ಕ್ವಶನ್ ಕಂಪ್ಲೀಟ್ ನೋಟ್ ಮಾಡ್ಕೋಬೇಡಿ. ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ಎಲೆಕ್ಷನ್ ರಿಲೇಟೆಡ್ ಒಂದು ಕ್ವಶನ್ ತಪ್ಪು ಮಾಡಿದಿರಾ, ಅವಾಗ ನೀವೇನ್ ಅನ್ಕೋಬೇಕು, ಪ್ರೆಸಿಡೆಂಟ್ ಎಲೆಕ್ಷನ್, ರಾಷ್ಟ್ರಪತಿ ಚುನಾವಣೆ ಬಗ್ಗೆ ತಪ್ಪು ಮಾಡಿದೀನಿ ಒಂದು ಕಾನ್ಸೆಪ್ಟ್. ಈ ರೀತಿ ಏನಷ್ಟು ತಪ್ಪು ಮಾಡಿದಿರಾ 20, ಏನಷ್ಟು ತಪ್ಪು ಮಾಡಿದಿರಾ ಒಂದು 30, ಅಲ್ಲ ಏನ್ ಬಿಟ್ಟಿರ್ತೀರ ಅದೊಂದು 30, ಎರಡು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಒಂದೇ ಪೇಜಲ್ಲಿ. ಈ ರೀತಿ ಎಲ್ಲಾ ಸಬ್ಜೆಕ್ಟ್ಗೂ ಲಿಸ್ಟ್ ಮಾಡ್ಕೋತಾ ಹೋಗಿ. ಆಮೇಲೆ ನಿಮ್ಮ ವೀಕ್ನೆಸ್ ಯಾವ್ದು ಅಂದ್ರೆ 5 ಪೇಜಲ್ಲಿ ಡಿಸೈಡ್ ಆಗುತ್ತೆ. ಎಕನಾಮಿನ ಹಂಗೆ ಮಾಡಿರ್ತೀರಾ, ಎನ್ವೈರನ್ಮೆಂಟ್ ಹಂಗೆ ಮಾಡಿರ್ತೀರಾ. ನಿಮ್ಮ ವೀಕ್ ಏರಿಯಾ ಏನಿರುತ್ತಲ್ಲ ಅದನ್ನ ನಿಮ್ಮ ಬುಕ್ಸ್ ಅಲ್ಲಿ ಹೋಗಿ ರಿವಿಷನ್ ಮಾಡಿ, ಸಬ್ಜೆಕ್ಟ್ ವೈಸ್. ಸೊ ಟೆಸ್ಟ್ ಸೀರೀಸ್ ಜೊತೆ ಈ ರೀತಿ ರಿವಿಷನ್ ಮಾಡಿ. ನೆಕ್ಸ್ಟ್ ಅಷ್ಟು 5 ಪೇಜನ್ನ ರಿವಿಷನ್ ಮಾಡಿದ ನಂತರ, ಅಂದ್ರೆ ಎಲ್ಲಾ ಸಬ್ಜೆಕ್ಟ್ನು ನೀವು ಬಿಟ್ಟಿರೋದು ಮತ್ತೆ ರಾಂಗ್ ಮಾಡಿರೋದು ರಿವಿಷನ್ ಮಾಡಿದ ನಂತರ ತಾವು ಫುಲ್ ಲೆಂತ್ ಅನ್ನ ಕೊಡಿ, ಅಲ್ಲಿವರೆಗೂ ಕೊಡಬೇಡಿ. ಆಮೇಲೆ ಕಮ್ಯುನಿಕೇಶನ್ ಅನ್ನ ಕೊಡ್ತಾ ಹೋಗಿ. ಓಕೆನಾ. ನಾವು ಈಗ ಆಲ್ರೆಡಿ ಸಬ್ಜೆಕ್ಟ್ ವೈಸ್ ಅಪ್ಲೋಡ್ ಮಾಡಿದೀವಿ. ಈ ವೀಕಲ್ಲಿ NCERT ಬೇಸ್ಡ್ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ವೀಕಲ್ಲಿ ನಾವು ಕಮ್ಯುನಿಕೇಶನ್ ಅನ್ನ ಅಪ್ಲೋಡ್ ಮಾಡ್ತೀವಿ. ಓಕೆನಾ. ಇದು ಟೆಸ್ಟ್ ಸೀರೀಸ್. ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಈಗ KE ಎಕ್ಸಾಮಿಗೆ ತಾವು ಆಲ್ರೆಡಿ ಒಂದಷ್ಟು ಅಮೌಂಟ್ ಅನ್ನ ಪೇ ಮಾಡಿರೋದ್ರಿಂದ ತಮ್ಮ ಹತ್ರ ಕೈಯಲ್ಲಿ ದುಡ್ಡು ಇರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ನಮ್ಮ ಕಂಪ್ಲೀಟ್ ಕೋರ್ಸ್ಗಳಲ್ಲಿ 80% ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದೀವಿ. ಸೊ ಈಗ ಆಲ್ರೆಡಿ 2650ಕ್ಕೂ ಅಧಿಕ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ. ಕೋರ್ಸ್ ಡೀಟೇಲ್ಸ್ ಅನ್ನ ನೋಡೋದು ಬಂದ್ರೆ ಇದು 1 ವಾರದವರೆಗೆ ಮಾತ್ರ ಈ ಆಫರ್ ಇರುತ್ತೆ. ನಾವೆಂದು ಇದಕ್ಕಿಂತ ಕಡಿಮೆ ಡಿಸ್ಕೌಂಟ್ ಮಾಡಿಲ್ಲ. ಸೊ UPSC ಕ್ವಾಲಿಟಿ ಕ್ಲಾಸಸ್ ಇದೆ ನಿಮ್ಗೆ. KS, FD, STA ಕಂಪ್ಲೀಟ್ GS ಅಷ್ಟು ಸಬ್ಜೆಕ್ಟ್ ಕವರ್ ಆಗುತ್ತೆ. KPSC ಯಾವ್ದಾದ್ರು ಬರೀರಿ, ಇನ್ಕ್ಲೂಡಿಂಗ್ UPSC ಕವರ್ ಆಗುತ್ತೆ. 1999 ಇಲ್ಲಿ PYQಗಳು ಕೂಡ ಕವರ್ ಆಗಿರುತ್ತೆ. ನೆಕ್ಸ್ಟ್ ESI PSI ಕಂಪ್ಲೀಟ್ ಕೋರ್ಸ್ ಪೇಪರ್ 1 ಪೇಪರ್ 2 ಎರಡನ್ನೂ ಸೇರಿ 2222. ಸರ್ PC ಕೋರ್ಸ್ 1899. ನೆಕ್ಸ್ಟ್ ಎಕನಾಮಿ ಬರೀ ಸರ್ ನಮ್ಗೊಂದು ಸಬ್ಜೆಕ್ಟ್ ಬೇಕು, ಎಕನಾಮಿ ಒಂದೇ, ಅದರಲ್ಲಿ ಮೈಕ್ರೋ ಮ್ಯಾಕ್ರೋ ಸೂಕ್ಷ್ಮ ಮತ್ತೆ ಸಮಗ್ರ ಅರ್ಥಶಾಸ್ತ್ರ ಎರಡೂ ಕೂಡ 399. ಎನ್ವೈರನ್ಮೆಂಟ್ 333. ಇದು 500 ರೂಪಾಯಿ ತೋರಿಸ್ತಾ ಇರುತ್ತೆ. ಎನ್ವೈರನ್ಮೆಂಟ್ 500 ರೂಪಾಯಿಯನ್ನ ತೋರಿಸ್ತಾ ಇರುತ್ತೆ. ಅದು ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಒಂದು ಕೂಪನ್ ಕೋಡ್ ಸಿಗುತ್ತೆ, ಅದನ್ನ ಅಪ್ಲೈ ಮಾಡಿದ್ರೆ 333 ರೂಪಾಯಿ ಆಗುತ್ತೆ ಎನ್ವೈರನ್ಮೆಂಟ್. ಕಾನ್ಸ್ಟಿಟ್ಯೂಷನ್ 499. ಕಾನ್ಸ್ಟಿಟ್ಯೂಷನ್ಗೆ ತಾವು ನನ್ನ ನೋಟ್ಸ್ ಅನ್ನ ದಯವಿಟ್ಟು ಡೌನ್ಲೋಡ್ ಮಾಡ್ಕೋಬೇಡಿ. ನಿಮ್ಮ ಹತ್ರ PS ಗಂಗಾಧರ್ ಸರ್ ಬುಕ್ ಇದೆಯಾ ಅಥವಾ ಲಕ್ಷ್ಮೀಕಾಂತ್ ಸರ್ ಬುಕ್ ಇದೆಯಾ, ಅಷ್ಟು ಸಾಕು. ನಾನೇನ್ ಮಾಡಿದ್ದೀನಿ ಅಂದ್ರೆ ರಿಯಲ್ ಕಾನ್ಸ್ಟಿಟ್ಯೂಷನ್, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಬೇರೆ ಆಕ್ಟರ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ಆ ಒಂದು PS ಗಂಗಾಧರ್ ಸರ್ ಬುಕ್ ಅಲ್ಲಿ ಓದ್ಬೋದು. ಈಗ ಬುಕ್ಸ್ ಮತ್ತೆ ಕ್ಲಾಸ್ 2 ಓದ್ಲಿಕ್ಕೆ ಸಮಯ ಇಲ್ಲ. ನಾನೇನು ಸ್ಟ್ರಾಟಜಿಯನ್ನ ಕೊಟ್ಟಿದ್ದೀನಿ ಕಾನ್ಸ್ಟಿಟ್ಯೂಷನ್ದು, ಆ ವಿಡಿಯೋ ನೋಡ್ಕೊಂಡು ನನ್ನಲ್ಲಿ ಆ ಚಾಪ್ಟರ್ ಎಲ್ಲೆಲ್ಲಿದಾವೆ ಗುರ್ತು ಮಾಡ್ಕೊಂಡು ಅವನ್ ಮಾತ್ರ ನೋಡ್ತಾ ಬನ್ನಿ ಕ್ಲಾಸಸ್. ಈ KE ಎಕ್ಸಾಮ್ 50 ಡೇಸ್ ಇದೆ ಅಷ್ಟೇ. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ 555 ಇದೆ. ಇದರಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಟೆಕ್ನಾಲಜಿ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಕ್ಲಾಸಸ್. 555 ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ತರಗತಿ. ತಮ್ಗೇನಾದ್ರು ಡೌಟ್ಸ್ ಇದ್ರೆ ಈಗ ಕೇಳಬಹುದು, ಇಲ್ಲಾಂದ್ರೆ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತೀನಿ. ಮತ್ತೆ ನಮ್ಮ ಸೈನ್ಸ್ ಸ್ಟೂಡೆಂಟ್ಸ್ಗೆ ಸೋಮವಾರದಿಂದ 1 ವೀಕ್ ನಾವು ಕಂಪ್ಲೀಟ್ ಮಾಡಬೇಕು ಕ್ಲಾಸಸ್. ತುಂಬಾ ಎಕ್ಸಾಮ್ ತುಂಬಾ ಹತ್ರ ಇದೆ.
ಸೊ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ದಯವಿಟ್ಟು ಸೋಮವಾರದಿಂದ ಎಕ್ಸ್ಟ್ರಾ ಅವರ್ ಕ್ಲಾಸ್ ಇರುತ್ತೆ ಸರ್. ಇದೇ ತರ ಎಲ್ಲ ಸಬ್ಜೆಕ್ಟ್ ಕೊಡ್ಬೇಕಾ? ಓಕೆ, ಡನ್. ಇವತ್ತು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದೀನಿ ಇಂಪಾರ್ಟೆಂಟ್ ಟಾಪಿಕ್ಸು. ನೆಕ್ಸ್ಟು ಬೇರೆ ಸಬ್ಜೆಕ್ಟ್ಗೂ ಕೊಡ್ತಾ ಹೋಗ್ತೀನಿ. ಓಕೆ, ಈ ವಿಡಿಯೋನ ಯೂಟ್ಯೂಬಲ್ಲಿ ನಾನು ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡಿ. ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಈ ಥರ ಒಂದು PDF ಅನ್ನು ಕೂಡ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ಗೆ ಹೋಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಓಕೆ, ಮೆಂಟಲ್ ಬಿಟ್ಟಿದ್ದು ಕೊಡ್ತೀನಿ, ಎಲ್ಲ ಸಬ್ಜೆಕ್ಟ್ ಕೊಡ್ತೀನಿ. ಓಕೆನಾ? ಬಾಯ್, ಟೇಕ್ ಕೇರ್.